ಹಲೋ ಗೆಳೆಯರೆ, ವೆಲ್ಕಮ್ ಟು ಎಸ್ ಎಸ್ ಪಿಚ್ ಕನ್ನಡ ಚಾನಲ್. ಈ ಒಂದು ವಿಡಿಯೋದಲ್ಲಿ ಕ್ರಿಸ್ಮಸ್ ಕುರಿತು 10 ಸಾಲುಗಳ ಮಾಹಿತಿ ನೋಡುತ್ತಾ ಹೋಗೋಣ. ಈ ಒಂದು 10 ಸಾಲುಗಳ ಪುಟ್ಟ ಮಾಹಿತಿ ಅಂತ ನಿಮಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಅನೇಕ ವಿಡಿಯೋ ತಲುಪಲು ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ಬರಿಗೂ ಶೇರ್ ನೀಡಲು ಸಾಧ್ಯ. ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗಾದರೆ ಈ ಒಂದು ಮಾಹಿತಿಯನ್ನ ಕಲಿತಾ ಹೋಗೋಣ ಬನ್ನಿ. ಮೊದಲನೇ ಪಾಯಿಂಟ್ ನೋಡಿ, ಕ್ರಿಸ್ಮಸ್ ಒಂದು ಸಂತೋಷದ ಹಬ್ಬ. ಕ್ರಿಸ್ಮಸ್ ಒಂದು ಸಂತೋಷದ ಹಬ್ಬ. ಓಕೆ, ಅದಾದ ನಂತರ ಎರಡನೇ ಪಾಯಿಂಟ್, ಕ್ರಿಸ್ಮಸ್ ಅನ್ನು ಡಿಸೆಂಬರ್ 25ರಂದು ಆಚರಿಸುತ್ತಾರೆ. ಓಕೆನಾ, ಆಚರಿಸುತ್ತಾರೆ. ನಂತರ ಮೂರನೇ ಪಾಯಿಂಟ್, ಈ ದಿನ ಏಸು ಕ್ರಿಸ್ತರ ಜನ್ಮದಿನ. ಏಸು ಕ್ರಿಸ್ತರ ಜನ್ಮದಿನ. ಓಕೆನಾ. ನಾಲ್ಕನೇ ಪಾಯಿಂಟ್, ಜನರು ಚರ್ಚಿಗೆ ಹೋಗಿ ಪ್ರಾರ್ಥನೆ ಮಾಡುತ್ತಾರೆ. ಓಕೆನಾ. ನಂತರ ಐದನೇ ಪಾಯಿಂಟ್, ಮನೆಗಳನ್ನು ದೀಪ ಮತ್ತು ನಕ್ಷತ್ರಗಳಿಂದ ಅಲಂಕರಿಸುತ್ತಾರೆ. ಮನೆಗಳನ್ನು ದೀಪ ಮತ್ತು ನಕ್ಷತ್ರಗಳಿಂದ ಅಲಂಕರಿಸುತ್ತಾರೆ. ಆರನೇ ಪಾಯಿಂಟ್, ಮಕ್ಕಳು ಸಾಂಟಾ ಕ್ಲಾಸ್ನು ತುಂಬಾ ಇಷ್ಟಪಡುತ್ತಾರೆ. ಮಕ್ಕಳು. ಓಕೆನಾ, ಇಷ್ಟಪಡುತ್ತಾರೆ. ಅದಾನಂತರ ಏಳನೇ ಪಾಯಿಂಟ್, ಸಾಂಟಾ ಕ್ಲಾಸ್ ಉಡುಗೊರೆಗಳನ್ನು ತರುತ್ತಾರೆ ಎಂದು ನಂಬುತ್ತಾರೆ. ಸಾಂಟಾ ಕ್ಲಾಸ್ ಉಡುಗೊರೆಗಳನ್ನು ತರುತ್ತಾರೆ ಎಂದು ನಂಬುತ್ತಾರೆ. ಓಕೆನಾ, ಇವ್ರು ಕಾಣ್ತಾ ಇದ್ದಾರೆ, ಇವರೇ ಸಾಂಟಾ ಕ್ಲಾಸ್. ಓಕೆ, ಅದಾದ ನಂತರ ಎಂಟನೇ ಪಾಯಿಂಟ್, ಕ್ರಿಸ್ಮಸ್ನಲ್ಲಿ ಕೇಕ್ ಮತ್ತು ಸಿಹಿ ತಿಂಡಿಗಳನ್ನು ತಿನ್ನುತ್ತಾರೆ.
ಓಕೆ. ಕ್ರಿಸ್ಮಸ್ ನಲ್ಲಿ ಕೇಕ್ ಮತ್ತು ಸಿಹಿ ತಿಂಡಿಗಳನ್ನು ತಿನ್ನುತ್ತಾರೆ. 9ನೇ ಪಾಯಿಂಟ್. ಎಲ್ಲರೂ ಪ್ರೀತಿ ಮತ್ತು ಸ್ನೇಹವನ್ನು ಹಂಚಿಕೊಳ್ಳುತ್ತಾರೆ. ಓಕೆ. ಎಲ್ಲರೂ ಪ್ರೀತಿ ಮತ್ತು ಸ್ನೇಹವನ್ನು ಹಂಚಿಕೊಳ್ಳುತ್ತಾರೆ. 10ನೇ ಪಾಯಿಂಟ್. ಕ್ರಿಸ್ಮಸ್ ನಮಗೆ ಶಾಂತಿ ಮತ್ತು ಸಂತೋಷವನ್ನು ಕಲಿಸುತ್ತದೆ. ಓಕೆನಾ? ರೈಟ್. ಹಾಗಾದ್ರೆ ಈ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟವಾದ್ರೆ ಒಂದು ಲೈಕ್, ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರು ಶೇರ್ ಮಾಡಿ ಸಾಧ್ಯ ಅಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋದಿಂದ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಮಕ್ಕಳೇ.